ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಗುಳಿಯಪ್ಪ ಮಾಡ್ತಾಯಿದ್ದೀನಿ. ಉದ್ದಿಂದು ಪಡ್ಡು ಪಣಿಯಾರಂ ಏನು ಕರಿತೀರ ಅದು. ಮೊದಲಿಗೆ 1 ಕಪ್ಪು ಉದ್ದಿನಬೇಳೆ ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾನು ಇವಾಗ 3 ಕಪ್ಪಿನಷ್ಟು ಅಕ್ಕಿ ಹಾಕ್ಕೊಳ್ತಿದ್ದೀನಿ ಮತ್ತು 2 ಚಮಚದಷ್ಟು ನಾನು ಮೆಂತ್ಯ ಹಾಕಿಕೊಳ್ತಾ ಇದ್ದೀನಿ. ಇವು ಎಲ್ಲನೂ ಚೆನ್ನಾಗಿ ಇವಾಗ 3 ಬಾರಿ ನೀರು ಹಾಕಿ ಚೆನ್ನಾಗಿ ತೊಳೆದು 4-5 ಗಂಟೆ ನೆನೆಕ್ಕೆ ಇಡಬೇಕು. ಈಗ 4-5 ಗಂಟೆ ಆಗಿದೆ ನೋಡಿ, ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕು. ಫಸ್ಟಿಗೆ ಹಾಗೆ ರುಬ್ಕೊಂಡು ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ನುಣ್ಣಗಾಗೋವರೆಗೂ ರುಬ್ಕೊಬೇಕು. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಉಪ್ಪು ಹಾಕಿಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತೇನೆ. ನಾನು ರಾತ್ರಿಯೇ ಉಪ್ಪು ಹಾಕ್ಕೊಳ್ತೀನಿ, ನೀವು ಬೇಕಿದ್ರೆ ಬೆಳಗ್ಗೆನೂ ಹಾಕ್ಕೊಬೋದು. ಇದನ್ನು 8 ಗಂಟೆ ಕಾಲ ಇವಾಗ ಬಿಟ್ಬಿಡ್ತೀನಿ. ಬೆಳಗ್ಗೆ ಇವಾಗ ಇದು ಚೆನ್ನಾಗಿ ಹುಳಿ ಬಂದಿದೆ. ಇದನ್ನು ಒಂದು ಸತ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಗುಳಿಯಪ್ಪ ಜೊತೆ ಒಂದು ಚಟ್ನಿ ಮಾಡ್ತಿದ್ದೀನಿ, ಕೊತ್ತಂಬರಿ ಸೊಪ್ಪಿದು. ಅದಕ್ಕೆ 1 ಕಪ್ಪಿನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ 4-5 ಅಂತ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಖಾರಕ್ಕೆ. ಒಂಚೂರು ಹುಣಸೆಹಣ್ಣು, ಒಂಚೂರು ಉಪ್ಪು ಹಾಕಿಕೊಂಡು 1 ಮುಷ್ಟಿಯಷ್ಟು ಹುರಿಗಡಲೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸತ ಹಾಗೆ ರುಬ್ಕೊಳ್ಳೋಣ. ತದನಂತರ ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ಇದಾಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಎಷ್ಟು ಬೇಕೋ ನೀವು ಅಷ್ಟು ನೀರು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಇನ್ನೂ ತೆಳ್ಳಂಗೆ ಇಷ್ಟ ಅಂತಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದ್ರೂ ನೀರು ಹಾಕ್ಕೊಳ್ಬೋದು. ಇವಾಗ ಗುಳಿಯಪ್ಪ ಪಣಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಇದಕ್ಕೆ 3/4 ಭಾಗದಷ್ಟು ಹಿಟ್ಟು ಹಾಕಿಕೊಳ್ಬೇಕು. ತೂತು ಮುಚ್ಚುವರೆಗೂ ಹಿಟ್ಟು ಹಾಕಿಕೊಳ್ಬೇಡಿ. ಅದರದ್ದು 3/4 ಭಾಗದಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಟ್ಟು ಬೇಯಿಸಬೇಕು. ತದನಂತರ ಇದನ್ನು ತಿರುಗಿಸಿ ಹಾಕಿಕೊಳ್ಬೇಕು. ಹಿಟ್ಟು 3/4 ಭಾಗದಷ್ಟು ಹಾಕಿದರೆ ನೋಡಿ ಇವಾಗ ಚೆನ್ನಾಗಿದೆ, ತಿರುಗುತ್ತೆ. ಇದನ್ನು ಯಾವಾಗಲೂ ಮುಚ್ಚಿಟ್ಟೇ ಬೇಯಿಸಬೇಕು, ಒಳಗಡೆ ಚೆನ್ನಾಗಿ ಬೆಂದೋಗುತ್ತೆ. ಯಾವಾಗಲೂ ಚಮಚದ ಹಿಂಬದಿ ಚೂಪು ಇರೋ ಭಾಗದಿಂದ ನಾನು ಯಾವಾಗಲೂ ಗುಳಿಯಪ್ಪ ತೆಗಿತೀನಿ. ಇದರಿಂದ ಏನಾಗ್ತಂದರೆ ಅಂಟ್ಕೊಂಡು ಬಂದರೆ ಗುಳಿಯಪ್ಪ ಬೆಂದಿದೆ ಅಂತ. ಅಕಸ್ಮಾತ್ ಗುಳಿಯಪ್ಪ ಅಲ್ಲೇ ಉಳಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು ಅಂತ ಅರ್ಥ. ಬೆಳಗ್ಗೆ ಗುಳಿಯಪ್ಪ ಮಾಡಿದರೆ ಸಾಯಂಕಾಲ ಇದೇ ಹಿಟ್ಟಲ್ಲಿ ದೋಸೆ ಕೂಡ ಮಾಡ್ಬೋದು. ನೀರು ಹಾಕೋದು ಯಾಕೆ ಅಂತಾರೆ, ತವ ಎಷ್ಟು ಹೀಟಾಗಿದೆ ಅದು ಕರೆಕ್ಟ್ ಟೆಂಪ್ರೇಚರ್ ಬರಲಿ ಅಂತೇಳಿಗೋಸ್ಕರ. ಇವಾಗ ದೋಸೆ ಹಾಕಿ ಹರಡ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ತೆಳ್ಳಂಗೆ ಹರಡಬಾರ್ದು ಈ ದೋಸೆನ, ಸ್ವಲ್ಪ ದಪ್ಪಾಗಿ ಹರಡಬೇಕು. ಇದಕ್ಕೆ 1 ಚಮಚದಷ್ಟು ಮೇಲ್ಗಡೆ ಎಣ್ಣೆ ಹಾಕಿ ಇದನ್ನು ಬೇಯಕ್ಕೆ ಬಿಡಬೇಕು. ನಮ್ಮ ಕರಾವಳಿ ಭಾಗದಲ್ಲೆಲ್ಲ ಇದನ್ನು ಉದ್ದಿನ ದೋಸೆ ಅಂತಲೇ ಕರಿತೀವಿ. ಯಾಕಂದರೆ ಇದರಲ್ಲಿ ಉದ್ದಿನ ಫ್ಲೇವರು ಹೆಚ್ಚಿನ ಅಂಶದಲ್ಲಿರುತ್ತೆ. ನಾವು ಉದ್ದಿನ ವಡೆ ಎಲ್ಲ ತಿಂತೀವಲ್ವ, ಅದೇ ಥರ ಇದು ಉದ್ದಿನ ಫ್ಲೇವರ್ ಜಾಸ್ತಿ ಇರುತ್ತೆ. ಈ ಥರ ದೋಸೆ ನೀವು ಗುಳಿಯಪ್ಪ 2 ಮಾಡ್ಕೊಂಡು ತಿನ್ಬೋದು ಇದರಲ್ಲಿ. ಇವಾಗ ಗುಳಿಯಪ್ಪ ಪದ್ದು ರೆಡಿಯಾಗಿದೆ ನೋಡಿ. ಒಳಗಡೆ ಎಷ್ಟು ಬಿಳಿ ಹತ್ತಿ ಥರ ಸಾಫ್ಟಾಗಿರುತ್ತೆ ಇದು. ಒಂದು ಸತ ಇದನ್ನು ಮಾಡ್ಕೊಂಡು ತಿನ್ನಿ, ಹೇಗಿದೆ ಅಂತ ಹೇಳಿ. ಓಕೆ, ಬಾಯ್.